ಹೊಳೆನರಸೀಪುರ ಪಟ್ಟಣದ ಆರ್ಯ ಈಡಿಗರ ರಾಮಮಂದಿರದಲ್ಲಿ ದಿವಂಗತ ಗುತ್ತಮ್ಮ ಯಜಮಾನ್ ತಮ್ಮೇಗೌಡ ಹಾಗೂ ದಿವಂಗತ ಗೌರಮ್ಮ ಟಿ ಮಲ್ಲೇಶ್ ಅವರುಗಳ ಜ್ಞಾಪಕಾರ್ಥವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಪ್ರತಿಭಾವಂತ ವಿದ್ಯಾರ್ಥಿಗಳ ಕಲಿಕೆಯ ತುಡಿತ ಹಾಗೂ ಸಾಧಿಸಬೇಕೆಂಬ ಛಲಕ್ಕೆ ತಕ್ಕ ಪ್ರತಿಫಲ ನೀಡಿ ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯ. ಜೊತೆಗೆ ಕಲಿಕೆಗೆ ಪೂರಕವಾಗಿ ತಂದೆ ತಾಯಿ ನೀಡುವ ಪ್ರೋತ್ಸಾಹ ಹಾಗೂ ಅವರ ಶ್ರಮ ಮತ್ತು ಶಿಕ್ಷಕರ ಉತ್ತೇಜನ ಮಾರ್ಗದರ್ಶನಕ್ಕೆ ಅಭಿನಂದಿಸಬೇಕಾದ್ದು ಎಲ್ಲರ ಜವಾಬ್ದಾರಿ ಎಂದು ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದ ಉಪಾಧ್ಯಕ್ಷರು ಹಾಗೂ ಖ್ಯಾತ ಉದ್ಯಮಿ ಟಿ ಶಿವಕುಮಾರ್ ಅಭಿಪ್ರಾಯಪಟ್ಟರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ವರ್ಷಗಳಲ್ಲಿ ವಿದ್ಯಾರ್ಥಿನಿಯರು ಮೇಲುಗೈ ಸಾಧಿಸುತ್ತಿದ್ದಾರೆ. ಇದು ಸಂತೋಷ ತಂದಿದೆ. ಹೆಣ್ಣು ಮಕ್ಕಳಿಗೆ ಕಲಿಕೆಗೆ ಪೂರಕವಾದ ಅಗತ್ಯ ವ್ಯವಸ್ಥೆ ಕಲ್ಪಿಸಿಕೊಟ್ಟಲ್ಲಿ ಅವರುಗಳು ಉನ್ನತ ವ್ಯಾಸಂಗ ಜೊತೆಗೆ ಬದುಕು ರೂಪಿಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಆದ್ದರಿಂದ ನಮ್ಮ ಹಿರಿಯರು ಪಾಲನೆ ಮಾಡುತ್ತಿದ್ದ 18 ವರ್ಷ ತುಂಬಿದೆ ಮದುವೆ ಮಾಡಿ ಕಳಿಸೋಣವೆಂಬ ಮನಸ್ಥಿತಿ ಬಿಟ್ಟು ಕಲಿಕೆಗೆ ಪ್ರೋತ್ಸಾಹ ನೀಡೋಣವೆಂದರು. ವಿದ್ಯಾರ್ಥಿಗಳು ಕಲಿಕೆಯ ಜೊತೆಗೆ ದೈಹಿಕ ಹಾಗೂ ಮಾನಸಿಕ ಸದೃಢವಾಗಲು ಯೋಗ, ಪ್ರಾಣಾಯಾಮ, ಕ್ರೀಡೆ ಹಾಗೂ ಮನಸ್ಸಿಗೆ ಉಲ್ಲಾಸ ನೀಡುವ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಂಡು ಮುನ್ನಡೆಯುತ್ತಾ ಯಶಸ್ವಿ ಜೀವನ ರೂಪಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಮುಂದಿನ ವರ್ಷಗಳಲ್ಲಿ ಇದೇ ರೀತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸುಸೂತ್ರವಾಗಿ ಮುನ್ನಡೆಯಲು ದಿವಂಗತ ಗುತ್ತಮ್ಮ ಯಜಮಾನ್ ತಮ್ಮೇಗೌಡ ಹಾಗೂ ದಿವಂಗತ ಗೌರಮ್ಮ ಟಿ ಮಲ್ಲೇಶ್ ಹೆಸರಿನಲ್ಲಿ ಟ್ರಸ್ಟ್ ರಚಿಸುವುದಾಗಿ ತಿಳಿಸಿದರು. ಹಿಂದುಳಿದ ವರ್ಗಗಳ ಎಲ್ಲ ಜನಾಂಗದ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಈ ರೀತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡುವ ಇಂಗಿತವಿದ್ದು ಅಗತ್ಯ ವ್ಯವಸ್ಥೆ ಮಾಡುತ್ತೇನೆ ಎಂದು ಭರವಸೆ ನೀಡಿ ವಿದ್ಯಾರ್ಥಿಗಳಿಗೆ ಅಗತ್ಯ ಮಾರ್ಗದರ್ಶನ ನೀಡಿದರು. ಮೈಸೂರು ಶಾಲಾ ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರಾಗಿದ್ದ ಎಚ್.ಎನ್. ಗೀತಾಂಬ, ಪುರಸಭಾ ಮಾಜಿ ಅಧ್ಯಕ್ಷ ಸುಧಾನಳಿನಿ, ಹಾಸನ ಸೆಂಟ್ರಲ್ ಕಾಮರ್ಸ್ ಕಾಲೇಜು ಸಂಸ್ಥಾಪಕರಾದ ಮಹೇಶ್ ಹಾಗೂ ತಾಲೂಕು ಆರ್ಯ ಈಡಿಗರ ಸಂಘದ ಅಧ್ಯಕ್ಷರಾದ ದೊಡ್ಡಮಲ್ಲೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಎಸ್ಎಸ್ಎಲ್ಸಿ, ಪಿಯುಸಿ, ಡಿಗ್ರಿ, ಇಂಜಿನಿಯರಿಂಗ್ ಹಾಗೂ ಇತರೆ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಪಡೆದ 22 ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ಎಚ್.ಎನ್. ಜಯರಾಮ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಶಶಿರೇಖಾ ಪ್ರಾರ್ಥಿಸಿದರು. ಎಚ್.ವಿ. ರವಿಕುಮಾರ್ ಸ್ವಾಗತಿಸಿ ನಿರೂಪಿಸಿದರು ಹಾಗೂ ಪಾಪೇಗೌಡ ವಂದಿಸಿದರು. ಹಿರಿಯರಾದ ಪುಟ್ಟಮ್ಮ, ವೆಂಕಟಸ್ವಾಮಿ, ದೇವರಮುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮರಿಗೌಡ, ಪುರಸಭೆ ಮಾಜಿ ಸದಸ್ಯ ಎಚ್.ವಿ. ಸುರೇಶ್, ಡಿಸಿಸಿ ಬ್ಯಾಂಕಿನ ಅರುಣ, ಶಿಕ್ಷಕಿ ಮಾಲತಿ, ಉದ್ಯಮಿ ಎಚ್.ಎಸ್. ಕಾಂತರಾಜು, ಎಚ್.ಸಿ. ನಾಗರಾಜು, ಎಚ್.ವಿ. ರಮೇಶ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅದು ಪ್ರತಿಭೆ ಪ್ರತಿಫಲ ನಾವೇನು ಕೊಡ್ತಾ ಇರೋದೇನಲ್ಲ, ಅವರ ಶ್ರಮ, ಅವರ ಛಲ, ಅವರ ಓದಿಗೆ ಅವರ ತಂದೆ ತಾಯಿಗಳು ಕಷ್ಟಪಟ್ಟು ಅವ್ರನ್ನೆಲ್ಲ ಓದಿಸಿ ಈ ಅವಕಾಶ ಮಾಡಿಕೊಟ್ಟು ಅದನ್ನ ಅವ್ರ ತಂದೆ ತಾಯಿಗಳಿಗೆ ಅವರ ಪರಿಶ್ರಮಕ್ಕೆ ವಿದ್ಯಾರ್ಥಿನಿಯರು ತಕ್ಕ ಪ್ರತಿಫಲ ಕೊಟ್ಟಿರೋದಕ್ಕೆ ಆ ತಂದೆ ತಾಯಿಗಳು ಸಹ ಅಷ್ಟೇ ನಾವೆಲ್ಲ ಗೌರವಿಸಬೇಕಾಗುತ್ತೆ. ಜೊತೆಗೆ ಈ ವಿದ್ಯಾರ್ಥಿಗಳಿಗೆ ಈ ಮಟ್ಟಕ್ಕೆ ಬರೋದಕ್ಕೆ ಸಾಕಾಗಿದ್ದಂಥ ಅವರ ಕುಟುಂಬ ಇರ್ಬೋದು, ಅಥವಾ ಅವರ ಪರಿಸರ ಇರ್ಬೋದು, ಅಥವಾ ಸ್ನೇಹಿತರು ಇರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಗುರುಗಳು. ಅವರ ಸ್ಕೂಲಿಂದ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅವರ ಗುರುಗಳಿಗೆ ನಾವು ಎಲ್ಲರೂ ನಮಸ್ಕಾರ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಒಂದು ಸ್ಕೂಲ್ ಅಂದರೆ 30 ಜನ ನಾವೆಲ್ಲ ಒಂದೇ ಅಂತ ತೋರಿಸ್ಕೋಬೇಕು. ನಮ್ಮಲ್ಲಿ ಜಾತಿ ಗಣತೆ ಅವೆಲ್ಲ ಇಟ್ಕೊಳಕ್ಕೆ ಹೋಗ್ಬಾರ್ದು. ನಾವೆಲ್ಲ ಒಂದೇ. ಒಂದು ಸಮಾಜದಲ್ಲಿ ನಾವೆಲ್ಲ ಬದುಕು ಬರ್ಬೇಕಾದ್ರೆ ಎಲ್ಲರ ಅವಶ್ಯಕತೆ ಮುಖ್ಯ. ಅದಿದೆ ನನ್ನ ಮನಸ್ಸಲ್ಲಿ. ಅದು ಮುಂದಿನ ವರ್ಷಗಳಲ್ಲಿ ಅದು ಫಲಪ್ರದ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಟಾರ್ಗೆಟ್ ಮಾಡೋದು ಏನಂತ ಅಂದರೆ, ನಾವು ಇವನ್ನೆಲ್ಲ ಕೂರಿಸ್ಕೊಂಡು ಕೇಳಿದೆ 80% ಮೇಲಿರೋ ವಿದ್ಯಾರ್ಥಿಗಳು ಎಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೋ ವಿದ್ಯಾರ್ಥಿನಿದ್ದಾರೆ ಗೊತ್ತಿಲ್ಲ. ಯೂಶಲಿ ಎಲ್ಲ ಕಡೆನೂ ನಾನು ನಮ್ಮ ಬೆಂಗಳೂರಿನಲ್ಲೂ ಈ ಪ್ರತಿಭಾ ಪುರಸ್ಕಾರಗಳಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಆರ್ಯ ಈಡಿಗ ಸಂಘದಿಂದ ನನ್ನನ್ನು ಮುಖ್ಯ ಅತಿಥಿಗಳ ಕರೆದಿರ್ತಾರೆ. ಅದೆಲ್ಲ ವಿದ್ಯಾರ್ಥಿನಿಯರೇ ಮೇಲ್ಗೆ ಇರ್ತಾರೆ. ನಾವು 50 ಜನಕ್ಕೆ ಸನ್ಮಾನ ಮಾಡಿದ್ರೆ ಹೆಚ್ಚು ಕಮ್ಮಿ 40 ಜನ ವಿದ್ಯಾರ್ಥಿನಿಯರು ಇರ್ತಾರೆ ಆ ಮಾಸನಲ್ಲಿ. ಏನಕ್ಕೆ ಇಷ್ಟು ವ್ಯತ್ಯಾಸ ಆಗ್ತದೆ? ವಿದ್ಯಾರ್ಥಿಗಳಲ್ಲಿ ಯಾಕಿಲ್ಲ? ವಿದ್ಯಾರ್ಥಿನ ಮುಂಚೆ ಏನಂದ್ರೆ, ನಮ್ಮಲ್ಲಿ ಹೆಣ್ಮಕ್ಳು ಅಂದ್ರೆ ಬರೀ ಅಡಿಗೆ ಮಾಡೋದು, ಮದುವೆ ಮಾಡ್ಕೊಂಡು ಮನೆ ಹೋಗಿ ಅವ್ರ ಮನೆ ಸಂಸಾರ ಮಾಡೋದು ಆ ಜವಾಬ್ದಾರಿ.
ಈಗ ಎಲ್ಲರಿಗೂ ಎಷ್ಟು ಸರಿಸಮಾಗಿ ಅದಕ್ಕಿಂತ ಇನ್ನ ಮುಂದೆ ವಿದ್ಯಾರ್ಥಿನಿಯರು ಎಲ್ಲ ಇದರಲ್ಲಿ ಎಲ್ಲ ಸೆಕ್ಟರ್, ಯಾವ ಸೆಕ್ಟರ್, IT ಸೆಕ್ಟರ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಯಾವುದಾದ್ರೂ ನೀವು ಸೈಂಟಿಸ್ಟ್ ಇರ್ಬೋದು, ಎಲ್ಲದರಲ್ಲೂ ಸಹ ಮುಂದೆ ಬರ್ತಿದ್ದಾರೆ. ಅದೊಂದು ಎಲ್ರಿಗೂ ಸಂತೋಷ ಪಡೋದು. ನಾನು ಹೇಳೋದು ಇಷ್ಟ, ಎಲ್ಲರಿಗೂ ತಂದೆ ತಾಯಿ ಎಲ್ಲ ಇದ್ದೀರಾ, ದಯವಿಟ್ಟು ಎಲ್ಲ ಎಂಕರೇಜ್ ಮಾಡಿ. ಹೆಣ್ಮಕ್ಳಾಗಿದ ತಕ್ಷಣ ಮದುವೆ ಮಾಡೋದು ಒಂದೇ ಕರ್ತವ್ಯ ಇಲ್ಲ. ನೀವು ಅವ್ರು ಓದಿ ಆ ಹುಡುಗರುಗಳು ಅವ್ರ ಕಾಲ ಮೇಲೆ ನಿಂತರೆ ನಿಮ್ದೇನು ಬೇಕಾಗಲ್ಲ. ಅವರು ಸಂಸಾರ ಅವರೇ ನಡ್ಕೊಂಡು ಹೋಗ್ತಾರೆ, ಅವ್ರ ಶಕ್ತಿ ಬರುತ್ತೆ. ನಾವು ಏನು ಮಾಡ್ತೀವಿ, PUC ಆಗಿದ ತಕ್ಷಣ, 18 ವರ್ಷ ಆಗಿದ ತಕ್ಷಣ ಅಥವಾ ಡಿಗ್ರಿ ಆಗಿದ ತಕ್ಷಣ ಮದುವೆ ಮಾಡಿ ಕಳಿಸ್ಬಿಟ್ರೆ ಸಾಕಪ್ಪ, ನಮ್ಮ ಜವಾಬ್ದಾರಿಗಳಿತ್ತು. ಆ ಭಾವನೆ ದಯವಿಟ್ಟು ಈಗ ಬೆಳೆಸ್ಕೊಳಕ್ಕೆ ಹೋಗ್ಬೇಡಿ. ಅದೆಲ್ಲ ಹಿಂದೆ ಇತ್ತು, ಈಗ ಕಷ್ಟ ಇದೆ. ಈಗಿನ ಕಾಲದಲ್ಲಿ ಎಜುಕೇಷನ್ ಮಾಡಿಸೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ. ಈಗಿರೋ ಸಿಸ್ಟಮ್ ಪ್ರಕಾರ ಆ ಡೊನೇಷನ್ ಇರ್ಬೋದು, ಅಥವಾ ಸ್ಕೂಲು, ಕಾಲೇಜು, ಅಥವಾ I ಡಿಗ್ರಿ, MBBS ಇರ್ಬೋದು, ಯಾವುದಕ್ಕಾದ್ರೂ ಸೇರಿಸ್ಬೇಕಾದ್ರೆ ತುಂಬ ಕಷ್ಟ. ನಮ್ಮಲ್ಲಿ ಸುಮಾರು ಜನ ಕೇಳ್ತಾರೆ, ಏನಾದರೂ ನಮಗೆ ಸಹಾಯ ಮಾಡಿ ಅಂತ. ಕೆಲವು ಸಲ ನನ್ನ ಹತ್ರ ಬರ್ತಿರ್ತಾರೆ, ನೋಡಿದ್ದೀವಿ ನಾವು. ಕಷ್ಟ ಆದ್ರೂ ಇಷ್ಟೊಂದು ನೀವು ಓದಿಸಿ ಇನ್ನು ಸ್ವಲ್ಪ ಓದಿಸೋದಕ್ಕೆ ಪ್ರಯತ್ನ ಮಾಡೋಕ್ಕೆ ಹಿಂದೆ ಮಾಡಿ. ಯಾಕೆಂದರೆ ನಾನು ವಿದ್ಯಾರ್ಥಿ ಹೇಳೋದಷ್ಟೇ, ನಿಮ್ಮ ತಂದೆ ತಾಯಿಗಳು ಅವರು ಹಬ್ಬಕ್ಕೊಂದು ಬಟ್ಟೆ ಹೊಲಿಸ್ಕೊಳ್ದಿದ್ರು ಪರವಾಗಿಲ್ಲ, ನಿಮಗೆ ಎಜುಕೇಷನ್ಗೆ ದುಡ್ಡು, ಸ್ಕೂಲ್ ಫೀಸ್ ಕಟ್ತಾರೆ, ಟ್ಯೂಷನ್ಗೂ ಸೇರಿಸ್ತಾರೆ, ನಿಮ್ಗೆ ಓಡಾಡಲಿಕ್ಕೂ ಒಂದು ವೆಹಿಕಲ್ಲು ಮಾಡಿಕೊಡ್ತಾರೆ. ಅವ್ರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಜಸ್ಟ್ ಓದಬೇಕು ಅಷ್ಟೇ. ನಿಮ್ದು ಕರ್ತವ್ಯ ಏನೋ ಜಸ್ಟ್ ಓದೋದು. ಈಗ ಎಲ್ಲ ಏನಾಗಿದೆ ಅಂದರೆ, ಈ ಯುಗದಲ್ಲಿ ತುಂಬ ಬೇಗ ಬೆಳೀತಿದ್ದಾರೆ. ಯಾರೋ ಮೆರಿಟಲ್ಲಿ